ಇಷ್ಟೊತ್ತು ಹಾಕಿ ಕಳಿಸ್ಕೊಂಡು ಸುಮ್ಮನೆ ಅಂತ ಕೂತಿತ್ತು. ಬೇಕೇ ಬೇಕು, ಪೇಮೆಂಟ್ ಬೇಕು. ಮೇಡಮ್ ಅಂತಾರ ಅವಾಗ ಅಲ್ಲಿ ಅಷ್ಟೊತ್ತಿಂದ ಹಿಂಗ್ ಕೂತ್ಬಿಡ ಅಮ್ಮ. ಮೇಡಮ್ ತುಂಬಾ ಥ್ಯಾಂಕ್ಸು. ಒಂದ್ ಗುರು ಕಾಣಿಕೆ ಕೊಡ್ತೀವಿ ಮೇಡಮ್, ನೀವ್ ಸ್ವೀಕರಿಸ್ಬೇಕು. ಇಷ್ಟು ಚೆನ್ನಾಗಿ ಮಜಾ ಟಾಕಿಸ್. ಗುರು ಕಾಣಿಕೆ ಏನೋ ಬೇಡ. ಅಲ್ಲ ನೀವ್ ಬೇಡ, ನಿಮ್ ಸೌಜನ್ಯ ಬೇಡ ಅಂತೀರಾ, ಬಟ್ ನಮ್ ಧರ್ಮ ಕೊಡ್ಬೇಕಾದ್ದು. ರಾಣಿ ಇವ್ರಿಗೆ ಆಕ್ಟಿಂಗ್ ಹೇಳ್ಕೊಡೆ. ಅಮ್ಮ ಇವ್ರಿಗೆ ಯಾಕಪ್ಪ ಬೇಕು ಆಕ್ಟಿಂಗ್? ಯಾಕೆ? ಹಲೋ ಎಕ್ಸ್ಕ್ಯೂಸ್ ಮೀ, ನೆಕ್ಸ್ಟ್ ನಾನು ಇವಳು ಸೇರಿ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದೀವಲ್ಲ, ಇವರೇ ಹೀರೋಯಿನ್. ಅಯ್ಯಪ್ಪ ಬೇಡ. ಹೌದು, ಶುರು ಮಾಡಿ. ನಾನು ಆಕ್ಟಿಂಗ್ ಅಲ್ಲಿ ಅಲ್ಲ, ಸಾರಿ, ಓವರ್ ಆಕ್ಟಿಂಗ್ ಅಲ್ಲಿ ತುಂಬಾ ಫೇಮಸ್. PhD ತಗೊಂಡಿದ್ದಾಳೆ ಮೇಡಮ್. ಹೌದು, ಒಂಚೂರ್ ಆಕ್ಟಿಂಗ್ ಹೇಳಿಕೊಡ್ತೀನಿ, ನನ್ ಜೊತೆ ಮಾಡ್ತೀರಾ? ಶುರು ಮಾಡಿ. ಒಂದ್ಸಲ ಮಾಡಿ ತೋರಿಸ್ತೀನಿ. ಓಕೆ, ಈಗ ನಾನ್ ಮಾಡಕ್ ಹೊರಟಿರೋದು ಒಂದು ದುಃಖದ ಸನ್ನಿವೇಶ. ಓಕೆ, ಆಕ್ಷನ್. ಸಿಗ್ಲಿಲ್ಲ, ಅಲ್ಲಿ ಹುಡುಕ್ದೆ ಸಿಗ್ಲಿಲ್ಲ, ಇಲ್ಲಿ ಹುಡುಕ್ದೆ ಸಿಗ್ಲಿಲ್ಲ, ಎಲ್ಲೆಲ್ಲೋ ಹುಡುಕ್ದೆ ಸಿಗ್ಲಿಲ್ಲ, ಕೊನೆಗೂ ಸಿಗ್ಲೇ ಇಲ್ಲ. ರಾಣಿ 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 ಆ, ಏನಮ್ಮ ಸಿಗ್ಲಿಲ್ಲ? ಸಿಕ್ಕಾಗ ಹೇಳ್ತೀನಿ, ಸುಮ್ನೆ ನಿಂತ್ಕೊಳ್ರಿ. ಮೇಡಮ್ ಹೆಂಗಿದೆ ನನ್ನ ಆಕ್ಟಿಂಗ್? ಚೆನ್ನಾಗಿ ಬನ್ನಿ ಮಾಡಿ. ನೀವ್ ಮಾಡಿ. ಒಂದೇ line ಮಾಡಿ. ಹಂಗಿಲ್ಲ, ದುಃಖದ ಸನ್ನಿವೇಶ. ಮಿಸ್ಟರ್ ಲೋಕೇಶ್, ದುಃಖ. ಬ್ಯೂಟಿ ಪಾರ್ಲರ್ ಸಿಗ್ಲಿಲ್ಲ. ಹಾ ಕರೆಕ್ಟ್. ರೆಡಿ ಮೇಡಮ್, ರೆಡಿ ಆಕ್ಷನ್. ಅಯ್ಯೋ ಸಿಗ್ಲಿಲ್ಲ, ಅಲ್ಲಿ ಹುಡುಕಿದ್ರು ಸಿಕ್ಕಿಲ್ಲ, ಇಲ್ಲಿ ಹುಡುಕಿದ್ರು ಸಿಕ್ಲಿಲ್ಲ, ಎಲ್ಲೆಲ್ಲಿ ಹುಡುಕಿದ್ರು ಸಿಕ್ಲಿಲ್ಲ. ಮೇಡಮ್ ಎಷ್ಟು ದುಃಖ ನಿಮ್ಗೆ. ಅವಾರ್ಡ್ ಬೆಸ್ಟ್ ಆಕ್ಟಿಂಗ್. ನೆಕ್ಸ್ಟ್ ಹೇಳ್ಕೊಡೆ. ಮೇಡಮ್ ರೊಮ್ಯಾಂಟಿಕ್ ಸನ್ನಿವೇಶ. ಓಕೆ, ಅದ್ ಮಾಡಕ್ ಬರಲ್ಲಮ್ಮ. ಆಕ್ಟಿಂಗ್ ಮೇಡಮ್, ಆಕ್ಟಿಂಗ್. ಓಕೆ, ರೆಡಿನಾ? ಸಾಲು ಮರದ ಕೆಳಗೆ ತಂಗಾಳಿ ಬೀಸುವಾಗ, ಆ ಗಾಳಿಗೆ ಒಣಗಿದ ಎಲೆಗಳೆಲ್ಲ ಉದುರುವಾಗ ಒಂಟಿಯಾಗಿ ನಾನು ಕಾಯುತ್ತಿದ್ದೆ, ಕಾಯುತ್ತಲೇ ಇದ್ದೆ. ಎಷ್ಟು ಹೊತ್ತು ಕಾದರೂ ಬರಲೇ ಇಲ್ಲ, ಕೊನೆಗೂ ಬರಲೇ ಇಲ್ಲ. ಯಾರೇ ನಾನ್ ಬರ್ಲಿಲ್ವೇನೆ? ಅಲ್ಲ ರೀ, ಬಸ್ ಬರ್ಲಿಲ್ಲ ಅಂತ ಹೇಳಿದ್ದು. ಬಸ್ ಬರಲಿಲ್ಲ. ಬಸ್ಗೋಸ್ಕರ ಕಾಯ್ದಿದ್ದಕ್ಕೆ ಒಣಗಿದೆಲ್ಲ ಅಂತಾರೆ. ಯಾಕೆ ಬಸ್ ಶೆಲ್ಟರ್ ಇಲ್ವಾ? ಇದು ಹೈಟ್ಸ್ ಆಫ್ ಓವರ್ ಆಕ್ಟಿಂಗ್ ಇದೆ. ಮೇಡಮ್ ಓಕೆ, ಒಂದೊಂದು ಬರಲ್ಲಮ್ಮ ತಾಯಿ. ನೀವ್ ಹೇಳೋ ಪಾಠರೆ ಕಡೋ. ಸರಿ ಹೋಗ್ಲಿ, ಡೈಲಾಗ್ ಅವ್ರು ಡೈಲಾಗ್ ಹೇಳ್ಕೊಡ್ತಾರೆ, ನೀವು ಸುಮ್ಮನೆ ಆಕ್ಟಿಂಗ್ ಮಾಡಿಮ್ಮ. ಬೆಸ್ಟ್. ನಾನೇ ಡೈಲಾಗ್ ಹೇಳ್ತೀನಿ, ನಾನ್ ಬಂದ್ ಕಡೆ ನೀವು ಬಂದ್ಬಿಡಿ. ಓಕೆ, ರೆಡಿ? ಸಾಲು ಮರದ ಕೆಳಗೆ, ಬನ್ನಿ. ಸಾಲು ಮರದ ಕೆಳಗೆ ತಂಗಾಳಿ ಬೀಸುವಾಗ, ಆ ಗಾಳಿಗೆ ಒಣಗಿದ ಎಲೆಗಳೆಲ್ಲ ಉದುರುವಾಗ, ಒಂಟಿಯಾಗಿ ನಾನು ಕಾಯುತ್ತಿದ್ದೆ, ಕಾಯುತ್ತಲೇ ಇದ್ದೆ. ಎಷ್ಟು ಕಾದರೂ ಬರಲೇ ಇಲ್ಲ. ನಾನು ಪುಟ್ಟ ಹುಡುಗಿ ಅಲ್ವಾ, ಅದಕ್ಕೆ ನನ್ನ ಜೊತೆ ಒಂದು ಪುಟ್ಟ ಮಕ್ಕಳಾಟ ಆಡೋಣ ಬನ್ನಿ. ಅಚ್ಚಚ್ಚೋ ಬೆಲ್ಲದಚ್ಚೋ, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಂಪು ನೋಡು, ಯಾವ ಗುಂಪು ಕಾಗೆ ಗುಂಪು, ಯಾವ ಕಾಗೆ ಕಪ್ಪು ಕಾಗೆ, ಯಾವ ಕಪ್ಪು ಕಸ್ತೂರಿ ಕಪ್ಪು, ಯಾವ ಕಸ್ತೂರಿ ಕಸ್ತೂರಿ. ಅದು ನೀವು ಒಳ್ಳೆ ಆಪರ್ಚುನಿಟಿ. ಬನ್ನಿ ಇಲ್ಲಿ, ಬನ್ನಿ ನಾವು ಆಡೋಣ. ಅಚ್ಚಚ್ಚೋ ಬೆಲ್ಲದ ಬೆಟ್ಟ ಅಂದ್ರೆ ಒಂದು ಅಚ್ಚಚ್ಚೋ ಬೆಲ್ಲದಚ್ಚೋ ಅಂತೆ. ಅಲ್ಲ ಕಣೋ, ನನ್ನ ವಯಸ್ಸಿಗೆ ನಾನು ಹಂಗೆ ಆಟ ಆಡೋದು, ಮಕ್ಕಳು ಇನ್ನೇನೋ ಆಡ್ತಾರೆ. ನಿಮ್ ವಯಸ್ಸಿಗೆ ನೀವು ಆಡ್ಬೇಕಾಗಿರೋದು ಒಂದೇ ಒಂದು ಆಟ, ತಿಥಿ ಆಟ. ಅದೊಂದೇ ಕರೆಕ್ಟ್ ಆಗಿರೋದು. ಬೇಡ ನೋಡಿ ಮೇಡಮ್, ಪ್ರತಿಭಟನೆ ಕಾದಿದೆ ನಿಂಗೆ. ಇರು ಇವಾಗ. ಹೌದೌದು, ಪ್ರತಿಭಟನೆ. ಸರಿ, ಇವಾಗ ಒಂದು ಸ್ಟೆಪ್ ಹಾಕ್ಬಿಡೋಣಮ್ಮ, ನಾನು ಸೇರ್ಕತ್ತೀನಿ. ಹಾಕ್ರ ಮ್ಯೂಸಿಕ್.
ಶೋಭಾ ಮೇಡಮ್ಗೆ ಇವ್ರಿಬ್ರು ಮಧ್ಯೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಈ ಕಡೆ ವಾಲ್ಕೊಂಡ್ರೆ ಮೈಗೆ ಮೇಕಪ್ ಅಂಟ್ಕೊಳ್ಳುತ್ತೆ, ಇವ್ರು ಬಿದ್ರೆ ಕಾಲ್ ಮುರಿದೋಗುತ್ತೆ. ಅದಕ್ಕೆ ಸೈಲೆಂಟ್ ಆಗಿ ಇವ್ರು ಈ ಕಡೆ ನೋಡ್ಕೊಂಡು ಕೂತ್ಕೊಳ್ಳಿ, ತಾವು ಕೂತ್ಕೊಳ್ಳಿ. ನಿಮ್ಗಿಂತ ದೊಡ್ಡ ಸಾಧನೆ ಮಾಡಿರೋದು ಆ ಚೇರು ತಮ್ಮನ್ನ ತಡ್ಕೊಂಡಿದೆಯಲ್ಲ. ಹಲೋ, ನಾವು ಮಹಿಳಾ ದಿನಾಚರಣೆ ಬಗ್ಗೆ ಇಲ್ಲಿ ಕೂತ್ಕೊಂಡು ಎಷ್ಟು ಸೀರಿಯಸ್ ಆಗಿ ಎಷ್ಟೆಷ್ಟೋ ವಿಚಾರಗಳನ್ನ ಮಾತಾಡ್ತೇವೆ, ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತೇವೆ. ಬಂದ್ಬಿಟ್ಟು ಇಲ್ಲಿ ಅಚ್ಚಚ್ಚೋ ಬೆಲ್ಲದಚ್ಚೋ ಅನ್ಕೊಂಡು ಹೋಗಮ್ಮ ಕೆಲಸ ನೋಡ್ಕೊಳ್ಳಿ, ಹೋಗಿ. ಹೋಗೋಣ ಅಕ್ಕ. ಬಾರೆ. ಅಯ್ಯೋ ಬಾರೆ. ಥ್ಯಾಂಕ್ ಯು. ಇನ್ನು ಟಾಟಾ ಹೇಳಿಲ್ಲ ಇರಿ ಮೇಡಮ್. ಮತ್ತೆ ಬರ್ತಾರ ಅವರು. ಹೌದಾ? ಇದು ನಿಮ್ಗೆ. ಹೌದು. ಅದು ನೀವು ಅವ್ರ ಮನೆ ತೋಟ ಇವ್ರ ಮನೆ ತೋಟದಿಂದ ತೆಂಗಿನಕಾಯಿ ತೆಗೆದ್ಬಿಟ್ಟು ಎಳ್ನೀರ್ ಕದ್ಕೊಂಡ್ ಬಂದ್ಬಿಟ್ಟು ಕುಡಿತಾ ಇದ್ರಲ್ಲ, ಅವ್ರು ನಮ್ ತೋಟದಿಂದ ಕದೀತಿದ್ದೆ ಅವ್ರ. ನೀವು ನಿಮ್ ತೋಟದಿಂದ ಕದೀತಾ ಇದ್ರಿ, ನಾವು ಬೇರೆಯವ್ರ ತೋಟದಿಂದ ಕದ್ಕೊಂಡ್ ಬಂದು ನಿಮ್ಗೆ ಕೊಡ್ತಾ ಇದ್ವಿ. ಮೇಡಮ್ ನಿಮ್ಗೆ ಗಿಫ್ಟು. ಸೆಲ್ಫಿ ತಗೋಕ್ಕ. ಮೇಡಮ್ ಒಂದ್ ನಿಮಿಷ. ಟಚ್ ಮಾಡ್ತಿದ್ಯಾ ಅಕ್ಕ? ನಿಮಿಷ. ಎಸ್ ರೆಡಿ. ಕ್ಲಿಕ್. ಆ ಮೊಬೈಲ್ ಅಲ್ಲೂ ತೋರಿಸ್ತಾ ಇದೆ ಫೀಮೇಲ್ 3000 ಇಯರ್ಸ್ ಅಂತ. ಬಿಡಿರಿ ಮೇಡಮ್, ನಿಮ್ ಜೊತೆ ಇಷ್ಟೊತ್ತು ಕಾಲ ಕಳೆದಿದ್ದು ನಮಗ್ ತುಂಬಾ ಖುಷಿ ಆಯ್ತು. ಯಾವತ್ತೇ ಇದ್ರು ನಮ್ಮಿಬ್ರಿಂದ ಏನೇ ಸಹಾಯ ಬೇಕಿದ್ರು ಖಂಡಿತ ಕೇಳಿ, ನಿಮ್ಮ ಸೇವೆಗೆ ಸದಾ ಸಿದ್ಧ. ಬರ್ತೀವಿ madam. ದಯಮಾಡಿ 2018 ಚುನಾವಣಾ ಪ್ರಚಾರಕ್ಕೆ ಬನ್ನಿ. ಬಹಳ ಹೆಲ್ಪ್ ಆಗುತ್ತೆ. ನಿಮ್ಮ ಡಾನ್ಸು, ನಿಮ್ಮ ನಾಟಕ, ನಿಮ್ಮ ಹಾವ ಭಾವ ಎಲ್ಲ ನಮ್ಮ ಚುನಾವಣೆಗೆ ತುಂಬಾ ಹೆಲ್ಪ್ ಆಗ್ಬೋದು. ದಯಮಾಡಿ ಬನ್ನಿ. ಆದ್ರೆ ಮೇಕಪ್ ಎಲ್ಲ ಕರಗುತ್ತೆ ಬಿಸಿಲಿಗೆ. ಪರವಾಗಿಲ್ಲ ಮೇಡಮ್, ಸನ್ಸ್ಕ್ರೀನ್ ಹಚ್ಕೊಂಡ್ ಬರ್ತೀನಿ. ಸರಿ ಹೋಗೋಣ. ಥ್ಯಾಂಕ್ ಯು. ಶೋಭಾ ಮೇಡಮ್, ಮಹಿಳಾ ದಿನಾಚರಣೆಯ ಸ್ಪೆಷಲ್ ಎಪಿಸೋಡ್ ಅಲ್ಲಿ ತಾವು ಭಾಗಿಯಿದ್ದೀರಾ. ನಿಮಗೆ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ನ ಈ ಸ್ಟೇಜ್ ಮೇಲೆ ತರ್ತಾ ಇದ್ದಾರೆ. ಕೇವಲ ಇದು ಹೆಂಗೆ ಅಂದ್ರೆ ಮಾಡೋದು ನೋಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಒಂದು ಸಾಧನೆ ಮಾಡೋದಿದೆಯಲ್ಲ, ದಿಸ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಇದನ್ನ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗೋದು ಇದು ಎಷ್ಟು ಕಷ್ಟ ಅಂತ. ಆಮೇಲೆ ಇದನ್ನ ಕಂಪ್ಲೀಟ್ ಆಗಿ ಮಾಡ್ತಿರೋದು ಹೆಣ್ಮಕ್ಳು. ಸೊ ನಾವು ಅಲ್ಲಿ ಕೂತು ಅದನ್ನ ನೋಡೋಣ, ಬನ್ನಿ. ನಮಸ್ಕಾರ. ನಮಸ್ಕಾರ. ನಮ್ದು ಜೈ ಕರ್ನಾಟಕ ಮಲ್ಲಕಂಬ ಅಕಾಡೆಮಿ, ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಕಮಡೋಳಿ. ಅದು ಬರೀ ಒಂದು ಸಣ್ಣ ಹಳ್ಳಿಯಿಂದ ಅಲ್ಲ, ಈಗ ಸತಾರದಿಂದ, ಆಮೇಲೆ ತಮಿಳುನಾಡಿನಿಂದ ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ ನೂಲಿ ಫ್ಲಾಟ್ ಹುಬ್ಬಳ್ಳಿ ತಾಲೂಕಿಂದ. ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್. ಶೋಭಾ ಮೇಡಮ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ನಮ್ಮ ಹೆಣ್ಮಕ್ಳಿಗೆ ಅವಕಾಶ ಕೊಟ್ರೆ ಏನೇನನ್ನ ಸಾಧನೆ ಮಾಡಿ ತೋರಿಸಬಹುದು ಅನ್ನುವಂಥದ್ದನ್ನು ಈ ಹೆಣ್ಮಕ್ಳು ತೋರಿಸಿದ್ದಾರೆ. ರಿಯಲಿ ವೆರಿ ವಂಡರ್ಫುಲ್, ವೆರಿ ಗುಡ್. ನಿಜವಾಗ್ಲು ಹೆಣ್ಮಕ್ಳ, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಅದ್ಭುತವಾದಂತ ಒಂದು ಪ್ರಶ್ನೆ ನೀಡಿದ್ರಿ. ಈ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಹೇಳಲೇಬೇಕು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ತುಂಬಾ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ನೀಡಿಸಿದ್ದೀರಾ ನಿಮ್ಮ ವಿದ್ಯಾರ್ಥಿಗಳ ಕೈಲಿ. ಫ್ಯಾಂಟಾಸ್ಟಿಕ್. ಬಹಳ ಕಷ್ಟವಾದಿದ್ದು, ಟ್ರೈ ಮಾಡ್ಬೋದಾ ಮೇಡಮ್? ನಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು? ಚೆನ್ನಾಗಿತ್ತು, ಚೆನ್ನಾಗಿತ್ತು. ನಿಜನಾ? ಗುಡ್, ಸೂಪರ್ ಫ್ಯಾಂಟಾಸ್ಟಿಕ್. ಹೈಟ್ ಅಲ್ಲಿ ಫುಲ್ ಅಪ್ ಮಾಡೋರಲ್ಲ, ಅದೇ ನೋಡ್ತಾ ಇದ್ದೆ. ಮಕ್ಕಳ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೂಪರ್ ಆಗಿತ್ತು. ಚಿಂದಿ ಲವ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತು ಮಹಿಳಾ ದಿನಾಚರಣೆಯನ್ನ ಮಜಾ ಟಾಕೀಸಲ್ಲಿ ಆಚರಿಸ್ತಾ ಇದ್ವಿ. ಎಲ್ಲ ಮಹಿಳೆಯರು ಬಂದಿದ್ದಾರೆ. ಶೋಭಾ ಮೇಡಮ್ ಹತ್ರ ಮಾತಾಡಬೇಕು. ಅವ್ರದ್ದೊಂದಷ್ಟು ಕೋರಿಕೆಗಳಿರುತ್ತೆ ಮೇಡಮ್, ದಯವಿಟ್ಟು ತಾವು ಈಡೇರಿಸಬೇಕು. ಯಾರು ಮೊದಲಿಗರು? ನನ್ನ ಹೆಸರು ಮಂಜುಳಾ ಅಂತ. ಹೇಳಿಮ್ಮ. ನಾನು ಹನುಮನ್ ನಗರದಿಂದ ಬಂದಿದ್ದೀನಿ. ನಮ್ಮ 15 ಜನ ಫ್ರೆಂಡ್ಸ್ ಬಂದಿದೀವಿ, ನಾವೆಲ್ಲ ಗೃಹಿಣಿಯರೇ. ಹೇಳಿಮ್ಮ. ನಿಮ್ಮ ಈ ಬಿಸಿ ಶೆಡ್ಯೂಲ್ ಅಲ್ಲಿ ನೀವು ಅಡಿಗೆ ಮಾಡಕ್ ಟೈಮ್ ಇರುತ್ತಾ ಮೇಡಮ್ ನಿಮ್ಗೆ? ನನ್ನ ಅಡಿಗೆ ನಾನೇ ಮಾಡ್ಕೊಂತೀನಿ. ಇದು ಕ್ವಶನ್ ಅಲ್ಲ ಮೇಡಮ್, ರಿಕ್ವೆಸ್ಟ್. ನಿಮ್ಗೆ ಇಷ್ಟವಾದ ರೆಸಿಪಿ ಯಾವುದು ಮೇಡಮ್? ನಂಗೆ ಇಷ್ಟವಾದಂತ ರೆಸಿಪಿ ಒಂದು ನಮ್ಮ ಜಿಲ್ಲೆಯಲ್ಲಿ ಮಾಡುವಂತ ಫಿಶ್ ಕರಿ, ಓಕೆ. ಎರಡನೇದು ಪತ್ರೊಡೆ. ಓಕೆ ಪತ್ರೊಡೆ. ಓಕೆ 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 ಓಕೆ. ನಿಮ್ಗೆ ಇಷ್ಟವಾದ ರೆಸಿಪಿ ಹೇಳಿ. 2 ರೀತಿಯ ಪತ್ರೊಡೆ ಇದೆ. ಓಕೆ. ಅದ್ರಲ್ಲಿ ನಾನು ಮಾಡುವಂತ ಒಂದು ಸ್ಟೈಲ್ ಹೇಳ್ತೀನಿ. ಕುಚಲಕ್ಕಿ ಮತ್ತು ಬೆಳ್ತಿಗೆ ಹಾಕಿ ಅರ್ಧ ಸರಿಯಾಗಿ ಸಮನಾಗಿ ನೀರಲ್ಲಿ ನೆನೆಸ್ಬೇಕು. ಹಿಂದಿನ ದಿನ ರಾತ್ರಿ ಹಾಕಿ
ನೆನೆಸ್ಬೇಕು Okay, okay. ರುಬ್ಬೇಕು. ರುಬ್ಬುವಾಗನೇ ಸ್ವಲ್ಪ ಕೆಂಪು ಮೆಣಸು ಮತ್ತು ಹುಳಿ ಹಾಕೋಬೇಕು, ಹುಣಸೆ ಹಣ್ಣು ಹಾಕೋಬೇಕು. ಓಕೆ, ಒಟ್ಟಿಗೆ ರುಬ್ಬೇಕದು. Okay, ಅದಾದ್ಮೇಲೆ ಕೆಸುವಿನ ಎಲೆ ಅಂತ ಇರುತ್ತೆ, ನಂಗೆ ಗೊತ್ತಿಲ್ಲ ನಿಮ್ಮ ಭಾಷೆಯಲ್ಲಿ Okay, ಏನಂತಾರಂತೆ. ಆ ಕೆಸುವಿನ ಎಲೆಯನ್ನ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಓಕೆ ಈ ಅಕ್ಕಿಯನ್ನೇನೋ ರುಬ್ಬಿರ್ತೀವಿ, ಸ್ವಲ್ಪ ಮಸಾಲೆ ಹಾಕಿ ಅದನ್ನ ಅದಕ್ಕೆ ಮಿಕ್ಸ್ ಮಾಡ್ಬೇಕು. ಓಕೆ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಅದನ್ನ ಬೇಯಕ್ಕೆ ಇಡ್ಬೇಕು. ಹೇಗೆ ನೀವು ಇಡ್ಲಿ ಬೇಯಿಸಕ್ಕೆ ಇಡ್ತೀರಾ ಅದೇ ತರ ಬೇಯಕ್ಕೆ ಇಡ್ಬೇಕು. ಓಕೆ ಅದು ಬೆಂದಾದ್ಮೇಲೆ ಅದನ್ನ ಕಟ್ ಮಾಡ್ಕೋಬೇಕು. ಓಕೆ ಕಟ್ ಮಾಡ್ಕೊಂಡು ಮಸಾಲ ತಯಾರಿ ಮಾಡ್ಕೋಬೇಕು. ಮಸಾಲಕ್ಕೆ ನೀವು ಕೆಂಪು ಮೆಣಸಿನ್ಕಾಯಿ, ಅದಕ್ಕೆ ಹುಣಸೆ ಹುಳಿ ಜಾಸ್ತಿ ಹಾಕೋಬೇಕು. ಮತ್ತೆ ಎಲ್ಲಾ ಮಸಾಲೆಗಳು, ಧನಿಯಾ, ಮೆಂತೆ ಸ್ವಲ್ಪ, ಉಳಿದಂತ ಎಲ್ಲಾ ಮಸಾಲೆಗಳನ್ನು ಮತ್ತು ತೆಂಗಿನಕಾಯಿ ಇದನ್ನ ಹಾಕಿ ಸರಿಯಾಗಿ ರುಬ್ಬೇಕು. ರುಬ್ಬಿ ಅದನ್ನ ಕುದಿಸ್ಬೇಕು ಸಪರೇಟ್ ಆಗಿ. ಕುದಿಸ್ಬಿಟ್ಟು ಅದಕ್ಕೆ ಈ ಕಟ್ ಮಾಡಿದಂತ ಏನೋ ಕೆಸುವಿನ ಎಲೆ ಇದಿದೆ, ಹಿಟ್ಟಿದೆ, ಅದನ್ನ ಹಾಕ್ಬೇಕು. ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಓಕೆ ಅದು ತುಂಬಾ ಒಳ್ಳೆಯ ಒಂದು ಪತ್ರೊಡೆ. ಓಕೆ ಮೇಡಮ್, ಟ್ರೈ ಮಾಡಿ. ಓಕೆ ಮೇಡಮ್. ಶೋಭಾ ಮೇಡಮ್, ಇವತ್ತು ಇಲ್ಲಿಗೆ ಬಂದ್ರಿ, ಹೂ ಕಟ್ಟಿದ್ರಿ, ಆಮೇಲೆ ರೆಸಿಪಿ ಹೇಳ್ಕೊಟ್ರಿ, ಆಕ್ಟಿಂಗ್ ಮಾಡಿದ್ರಿ, ಡ್ಯಾನ್ಸ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಹೇಗೆ ಅನಿಸ್ತು ಇದು? ನಿಜವಾಗ್ಲೂ ಖುಷಿ ಆಯ್ತು. ಡಿಫ್ರೆಂಟ್ ಲೈಫ್. ನನ್ನ ಹಳೆಯ ಎಲ್ಲ ನೆನಪುಗಳನ್ನ ಮತ್ತೆ ಮರುಕಳಿಸಿತ್ತು. ಹೂ ಕಟ್ಟೋದು ಬಿಟ್ಟು ಎಷ್ಟೋ ವರ್ಷ ಆಯ್ತು, ನಾನು ಕಟ್ಟೇ ಇಲ್ಲ. ಅಡಿಗೆ ಮಾಡೋದು ಆಗಾಗ ಮಧ್ಯೆ ಮಧ್ಯೆ ಮಾಡ್ತೀನಿ. ನನ್ನ ಫ್ರೆಂಡ್ಸ್ ಪತ್ರೊಡೆ ಇಷ್ಟಪಡ್ತಾರಂತೆ, ಒಂದು ವರ್ಷಕ್ಕೆ ಒಂದ್ಸರಿ ಆದ್ರೂ ಮಾಡ್ತೀನಿ. ಉಳಿದಂತೆ ನಾನು ಮಾಡೋದಿಲ್ಲ. ಮತ್ತು ಡ್ಯಾನ್ಸ್ ಅಂತೂ ನಂಗೆ ಅನ್ಸುತ್ತೆ ಹೈಸ್ಕೂಲ್ ಇರುವಾಗಲೇ ಬಿಟ್ಬಿಟ್ಟಿದ್ದೀನಿ, ಅದರ ನಂತರ ಮಾಡಿಲ್ಲ. ಈ ರೀತಿ ಯಾವುದು ನನ್ನ ಬಾಲ್ಯದಲ್ಲಿ ಇತ್ತು ಅದೆಲ್ಲವನ್ನ ನೀವು ನೆನಪು ಮಾಡ್ಕೊಟ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ಮಜಾ ಟಾಕೀಸ್ಗೆ ಬಂದಿದ್ದು ನಮಗೆ ಬಹಳ ಖುಷಿ ಆಯ್ತು. ಮತ್ತೊಮ್ಮೆ ಧನ್ಯವಾದಗಳು. ಬಂದಿದ್ದು ಬಹಳ ಖುಷಿ ಆಯ್ತು. Thank you so much. Thank you. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಕಾರ್ಯಕ್ರಮಕ್ಕೆ ಶುಭ ಆಗ್ಲಿ. ನಂಗೆ ಅನ್ಸುತ್ತೆ ಕಲರ್ಸ್ ಟಿವಿಯಲ್ಲಿ ಇಷ್ಟೊಂದು ಎಪಿಸೋಡ್ಗಳಾದಂತ ಕಾರ್ಯಕ್ರಮ ಇದು ಒಂದೇ ಇರ್ಬೋದೇನೋ ಅಂತ ನಾನು ಅನ್ಕೊಂಡಿದ್ದೀನಿ. ಸುಮಾರು 200 ಎಪಿಸೋಡ್ಗಳನ್ನ ಮಾಡಿದ್ದೀರಿ ಅಂತ ಕೇಳಿದ್ದೆ. ನಿಮ್ಮೆಲ್ಲರ ನೇತೃತ್ವದಲ್ಲಿ ಇದು ತುಂಬಾ ಚೆನ್ನಾಗಿ ನಡೀತಿದೆ. ರಾಜ್ಯದ ಜನಕ್ಕೆ ಮನೋರಂಜನೆಯನ್ನು ಕೊಡ್ತಾ ಇದೆ. ನಿಮ್ಮೆಲ್ಲರಿಗೂ ಶುಭ ಆಗ್ಲಿ ಅನ್ನುವಂತ ಹಾರೈಕೆ ನಂದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಗಂಡು ಹೆಣ್ಣು ಇಬ್ರು ಸಮಾನ. ಆದ್ರೆ ಈ ಮಾತು ಕೇವಲ ಮಾತಾಗದೆ ಕಾರ್ಯರೂಪಕ್ಕೆ ಬಂದಾಗ ಮಾತ್ರ ಸಾಧಕಿಯರ ಸಂಖ್ಯೆ ಜಾಸ್ತಿ ಆಗೋಕ್ ಸಾಧ್ಯ. ನಮ್ಮ ಮಧ್ಯೆ ಇರುವಂತಹ ಎಲ್ಲಾ ಸಾಧಕಿಯರಿಗೆ ಶುಭಾಶಯ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನು ಉಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು. ಗುಡ್ ನೈಟ್.